ನದಿಗಳಲ್ಲಿ ಒಂದು ಅಂತ ಅನಿಸಿಕೊಳ್ಳುವಂತಹ, ದಕ್ಷಿಣದ ಗಂಗೆ ಅಂತ ಕರೆಸಿಕೊಳ್ಳುವಂತಹ ನಮ್ಮ ಈ ಕಾವೇರಿ ನದಿ ಇತ್ತೀಚೆಗೆ ತುಂಬ ಕಲುಷಿತಗೊಳ್ತಾ ಇದೆ. ಹೇಗೆ ಅಂತ ಹೇಳಿದರೆ ನಮ್ಮ ಮಾನವನ ಚಟುವಟಿಕೆ. ಇದರಿಂದಾಗಿ ನಾವೀ ಕಲುಷಿತಗೊಳ್ಳುತ್ತಿರುವ ಕಾವೇರಿ ನದಿಯನ್ನು ನಾವೆಲ್ಲರೂ ಸ್ವಚ್ಛಗೊಳಿಸಬೇಕು ಅಂತ ತಲಕಾವೇರಿಯಿಂದ ಹಿಡಿದು ಕೊಪ್ಪ ಗಂಟ ಒಂದು ಆಂದೋಲನವನ್ನು ನಡೆಸ್ತಾ ಇದ್ದೇವೆ. ಇದರಲ್ಲಿ ನಮ್ಮ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಈ ಕಾವೇರಿ ನದಿಯನ್ನು ಕಲುಷಿತಗೊಳಿಸುವುದನ್ನು ಎಲ್ಲರೂ ತಡೆಗಟ್ಟಬೇಕು ಅನ್ನುವಂಥದ್ದು ಒಂದು ಉದ್ದೇಶವಾಗಿದೆ. ಹಾಗೆಯೇ ನಾವೆಲ್ಲರೂ ಆದಷ್ಟು ಪ್ಲಾಸ್ಟಿಕ್ಗಳನ್ನು ಎಲ್ಲಂದರಲ್ಲಿ ಹಾಕುವುದನ್ನು ನಿಲ್ಲಿಸೋಣ. ಡಸ್ಟ್ಬಿನ್ ಇರ್ತದೆ, ಅದಕ್ಕೇನೆ ಹಾಕಬೇಕು. ಹಾಗೆ ಬಾಟಲ್ಗಳು ಟೂರಿಗೆ ಬರೋರು ಈ ರೀತಿ ಮಾಡ್ತಾರೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಈಗ ಟೂರಿಗೆ ಬರೋರು ಏನು ಮಾಡೋದು ಅಂತ ಹೇಳಿದ್ರೆ, ಈಗ ಊಟನ ಮಾಡೋದ್ಮೇಲೆ ವಾಟರ್ ಬಾಟ್ಲ್ ಎಲ್ಲ ಪ್ಲಾಸ್ಟಿಕ್ಗೆ ಆಗಿರ್ತದೆ, ಅದು ಸ್ಟೀಲಿಂದ ಮಾಡಿ ನಾವೀಗ ವಾಟರನ್ನು ಕುಡಿಬೋದು. ಅದೇ ರೀತಿ ಪ್ಲಾಸ್ಟಿಕ್ಗಳನ್ನೆಲ್ಲ ತಮ್ಮ ಗಾಡಿಯಲ್ಲಿ ತಗೊಂಡೋಗಿ ಡಸ್ಟ್ಬಿನ್ಗಳಲ್ಲಿ ಹಾಕ್ಬೋದು. ಆ ರೀತಿ ಒಂದು ಕೆಲಸವನ್ನು ಮಾಡೋದ್ರಿಂದ ತುಂಬ ಉಪಯೋಗವಾಗ್ತದೆ. ಈ ಕಾವೇರಿ ನದಿಯನ್ನು ಸಂರಕ್ಷಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇದು 3 ರಾಜ್ಯಗಳ ಜನತೆ ಕೂಡ ನೀರನ್ನು ಉಳಿಸ್ತಾ ಇದೆ. ಇಂತಹ ಒಂದು ನದಿಯನ್ನು ಸಂರಕ್ಷಿಸಬೇಕಾದಂಥ ಕರ್ತವ್ಯ ನಮ್ಮೆಲ್ಲರಿಗೂ ಆಗಿದೆ. ಧನ್ಯವಾದ.